ಲೋಕಸಭಾ ಚುನಾವಣೆಗೆ ಈಗ ಆಲ್ರೆಡಿ ದಿನಾಂಕ ನಿಗದಿಯಾಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ. ಬಿಜೆಪಿಯಲ್ಲಿ 2 ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. 2 ಪಟ್ಟಿಗಳಲ್ಲೂ ಕೂಡ ಒಂದಷ್ಟು ಅಭ್ಯರ್ಥಿಗಳ ಹೆಸರನ್ನ ಇಂತಿಂತ ಕ್ಷೇತ್ರಕ್ಕೆ ಇಂತಿಂತ ಅಭ್ಯರ್ಥಿಗಳು ಅಂತ ಘೋಷಿಸಿ ಕೂಡ ಆಗಿದೆ. ಆದರೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ. ಇಷ್ಟು ದಿನ ಆದ್ರೂ ಕೂಡ ಇನ್ನು 2ನೇ ಪಟ್ಟಿ ರಿಲೀಸ್ ಮಾಡೋದ್ರಲ್ಲೇ ಕಾಂಗ್ರೆಸ್ ದಿನವನ್ನ ನುಗ್ತಾ ಇದೆ. ಇದೆಲ್ಲದರ ನಡುವೆ ಎಲ್ಲ ಪಕ್ಷಗಳಲ್ಲೂ ಕೂಡ ಬಂಡಾಯದ ಹೊಗೆ ಜಾಸ್ತಿ ಆಗ್ತಾ ಇದೆ, ಬಂಡಾಯದ ಬಿಸಿ. ಅದರಲ್ಲೂ ಕೂಡ ಬಿಜೆಪಿಗೆ ಸ್ವಪಕ್ಷದವರೇ ಬಿಸಿ ತುಪ್ಪ ಆಗ್ತಾ ಇದ್ದಾರೆ. ಉಗುಳಕ್ಕೂ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ. ಏನ್ ಮಾಡುತ್ತೆ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್? ಬಹಳ ಸ್ಪಷ್ಟವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಆಗಿದೆ. ಆದ್ರೂ ಕೂಡ ಬಂಡಾಯದ ಬಿಸಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಇದೇ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಬಂಡಾಯ ಎದ್ದಿದ್ದಾರೆ, ಇದರ ಪ್ಲಸ್ ಏನು ಮೈನಸ್ ಏನು ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಲೋಕಸಭೆ ರಣಾಂಗಣದಲ್ಲಿ ಒಂದಕ್ಕಿಂತ ಒಂದು ಮೆಗಾ ಟ್ವಿಸ್ಟ್ ಗಳು ಸಿಗ್ತಾ ಇದೆ. ಟಿಕೆಟ್ ಘೋಷಣೆ ಬಳಿಕ ಬಿಜೆಪಿಗೆ ಹಾಲಿ ಮಾಜಿಗಳಿಂದಲೇ ಸಂಕಷ್ಟ ಎದುರಾಗಿದೆ. ಹಲವು ಕ್ಷೇತ್ರಗಳಲ್ಲಿ ಟಿಕೆಟ್ ವಂಚಿತರು, ನಿರೀಕ್ಷಿತರು ಫುಲ್ ಗರಂ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಫಿಕ್ಸ್ ಆಯಿತು ಈಶ್ವರಪ್ಪನವರ ಬಂಡಾಯ ಸ್ಪರ್ಧೆ. ಯಡಿಯೂರಪ್ಪ ವಿರುದ್ಧ ಸೇಡು, ರಾಘವೇಂದ್ರ ವಿರುದ್ಧ ಸೆಡ್ಡು ಹೊಡೆಯೋದಕ್ಕೆ ಈಶ್ವರಪ್ಪನವರು ಸಿದ್ಧವಾಗಿದ್ದಾರೆ. ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ವಿರೋಧಿಸಿ ಸ್ಥಳೀಯ ಬಿಜೆಪಿ ನಾಯಕರೇ ಫೈಟ್ ಆಡ್ತಾ ಇದ್ದಾರೆ. ದಾವಣಗೆರೆ, ಕೊಪ್ಪಳ, ಬೀದರ್ ಸೇರಿ ಹಲವೆಡೆ ಒಳೇಟಿನ ಭೀತಿ ಬಿಜೆಪಿಗೆ ಕಾಡ್ತಾ ಇದೆ. ಇತ್ತ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಪ್ರಬಲ ಅಭ್ಯರ್ಥಿಗಳ ಹುಡುಕಾಟ ಮುಗ್ದಿಲ್ಲ. ಯಾರು ಕೂಡ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ. ನಾಡಿದ್ದು ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಬಿಜೆಪಿ ಅಸಮಾಧಾನಿತರ ಮೇಲೆ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಅತ್ತ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. 2 ದಿನಗಳಲ್ಲಿ ರಾಜಕೀಯ ಕಾಯ್ದ ಕಾವಲಿ ಖಚಿತ. ಲೋಕಸಭೆ ರಣಾಂಗಣದಲ್ಲಿ ಒಂದಕ್ಕಿಂತ ಒಂದು ಮೆಗಾ ಟ್ವಿಸ್ಟ್ಗಳು ಸಿಗ್ತಾ ಇದೆ. 2 ದಿನಗಳಲ್ಲಿ ರಾಜಕೀಯ ಕಾಯ್ದ ಕಾವಲಿ ಆಗೋದಂತೂ ಖಚಿತ. ಈಗ ಆಲ್ರೆಡಿ ಮೈತ್ರಿ ಮಾಡ್ಕೊಂಡಿರೋದಕ್ಕೆ ಜೆಡಿಎಸ್ನ ನಾಯಕರು ಕೂಡ, ಜೆಡಿಎಸ್ನ ಕಾರ್ಯಕರ್ತರು ಕೂಡ ಬೇಸರ ಹೊರ ಹಾಕ್ತಾ ಇದ್ದಾರೆ. ಕೊಡೋದಿದ್ರೆ 3 ಕ್ಷೇತ್ರಗಳನ್ನ ಕೊಡ್ಲಿ, ಇಲ್ಲಾಂದ್ರೆ ನಮ್ಗೆ ಮೈತ್ರಿನೇ ಬೇಡ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಜೆಡಿಎಸ್ ಕತೆ ಏನಾಗಬಹುದು, ಏನಾಗ್ತಾ ಇದೆ, ಏನಾಗಿದೆ ಎಲ್ಲವನ್ನ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಈ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೆಡಿಎಸ್ ವಕ್ತಾರರು ಎಸ್ ಡಿ ವೀರಣ್ಣ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಹಲವು ವಿಚಾರಗಳನ್ನ. ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ ಸತ್ಯ. ಇವತ್ತು ಕೋರ್ ಕಮಿಟಿ ಸಭೆ ಕೂಡ ನಡೀತು. ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಕೂಗು ಕೇಳಿ ಬರುತ್ತೆ, ನಮಗೆ 3 ಕ್ಷೇತ್ರವನ್ನ ಕೊಡದೇ ಇದ್ರೆ ನಮಗೆ ಮೈತ್ರಿ ಬೇಡ ಅಂತ. ಆಗ ಕುಮಾರಸ್ವಾಮಿ ಅವರು ಮಧ್ಯ ಪ್ರವೇಶ ಮಾಡಿ ಹೇಳ್ತಾರೆ, ದೊಡ್ಡವರ ಹಂತದಲ್ಲಿ ಆಗಿರುವಂತಹ ಮೈತ್ರಿ ಈಗ ನಾವು ಹಿಂದಕ್ಕೆ ತೆಗೆದುಕೊಳ್ಳೋದಕ್ಕಾಗಲ್ಲ ಅಂತ. ಬಿಜೆಪಿ ತನ್ನ ಕಂಪ್ಲೀಟ್ ಅಸ್ತಿತ್ವವನ್ನ ಕಳ್ಕೊಂಡ್ ಬಿಡ್ತಾ, ಎಲ್ಲೋ ಒಂದ್ ಕಡೆ ಬಿಜೆಪಿಯ ಹೈಕಮಾಂಡ್ ಪಾದಗಳಿಗೆ ಶರಣಾಗ್ಬಿಡ್ತಾ ಜೆಡಿಎಸ್ ಅಂತ. ಇಲ್ಲ, ಖಂಡಿತ ಇಲ್ಲ ಮೇಡಮ್. ಆಮೇಲೆ ಯಾವುದೇ ರೀತಿ ಗೊಂದಲನೂ ಕೂಡ ಇಲ್ಲ. ಈಗಾಗಲೇ ನಮಗೆ 5 ಕ್ಷೇತ್ರ ಕೊಡ್ತೀವಿ ಅಂತ ಹೇಳಿದ್ರು. ನಾವೇ ಬೇಡ, ಪ್ರಾಬಲ್ಯ ಇರೋ 3 ಕ್ಷೇತ್ರ ಸಾಕು ಅಂತ ಕೂಡ ಹೇಳಿ 3 ಕ್ಷೇತ್ರಕ್ಕೆ ಸೀಮಿತ ಆಗಿದ್ದೀವಿ. ಒಂದು ಹಾಸನ, 2ನೇದು ಮಂಡ್ಯ, 3ನೇದು ಕೋಲಾರ. ಹೀಗಾಗಿ ಯಾವುದೇ ಗೊಂದಲ ಇಲ್ಲ. ನಾವೆಲ್ಲ ಪೂರ್ವ ತಯಾರಿಯಲ್ಲೂ ಇದ್ದೀವಿ. ಮತ್ತು ಈಗ BJP ಜನತಾದಳ 2 ಜಂಟಿ NDA ಭಾಗ ಆಗಿರೋ 2 ಪಕ್ಷಗಳು ಜಂಟಿ ಸಮಾವೇಶಗಳು ಕೂಡ ಮಾಡ್ತಾ ಇದ್ದೀವಿ. ಜಂಟಿ ಕಾರ್ಯಕರ್ತರ ಸಭೆ, ಬೂತ್ ಕಾರ್ಯಕರ್ತರ ಸಭೆಗಳು ಎಲ್ಲ ಕಡೆ ನಡೀತಾ ಇದೆ. ಹೀಗಾಗಿ ಮೈತ್ರಿ ಇದರಲ್ಲಿ ಯಾವುದೇ ಒಂದು ಗೊಂದಲನೂ ಇಲ್ಲ, ಭಿನ್ನಮತನೂ ಕೂಡ ಇಲ್ಲ. ಖಂಡಿತ 3 ಕ್ಷೇತ್ರಗಳು ನಮಗೆ ಸಿಗುತ್ತೆ. 3 ಕ್ಷೇತ್ರದಲ್ಲೂ ಕೂಡ 1-2 ದಿನದಲ್ಲಿ ನಾವು ಅಭ್ಯರ್ಥಿಗಳ ಪಟ್ಟಿನ ರಿಲೀಸು ಕೂಡ ಮಾಡ್ತೀವಿ. ಬಟ್ ಮಂಡ್ಯ ವಿಚಾರಕ್ಕೆ ಬಂದಾಗ ಈಗ ಆಲ್ರೆಡಿ ಅಮಿತ್ ಶಾ ಅವರು ಹೇಳಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಸ್ಪರ್ಧೆ ಮಾಡೋದು ಬೇಡ ಅಂತ. ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆಗೂ ಕೂಡ ಬಿಜೆಪಿ ವಿರೋಧಿಸ್ತಾ ಇದೆ, ಬಿಜೆಪಿಯ ಹೈಕಮಾಂಡ್. ಸೊ ಹಾಗಾದ್ರೆ ಮಂಡ್ಯದಲ್ಲಿ ಯಾರಾಗ್ತಾರೆ ನಿಮ್ಮ ಅಭ್ಯರ್ಥಿ? ಖಂಡಿತ ಆ ರೀತಿ ಇಲ್ಲ. ನಾವು ಹಾಸನಲ್ಲಿ ಆಗಲೇ ಡಿಕ್ಲೇರ್ ಮಾಡಿದ್ದೀವಿ. ಪ್ರಜ್ವಲ್ ರೇವಣ್ಣವರು ಏನು ಹಾಲಿ ಸಂಸದರಿದ್ದಾರೆ ಅವರೇ ಅಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಇದಾಗಲೇ ಡಿಸೈಡ್ ಆಗೋಗಿದೆ ಕೂಡ. ಅಭ್ಯರ್ಥಿನೂ ಕೂಡ ಘೋಷಣೆ ಹಂತದಲ್ಲಿ ಇದೆ, ಅವರೇ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಮಂಡ್ಯದಲ್ಲಿ 3 ಜನ ಆಕಾಂಕ್ಷಿಗಳು ಇದ್ದಾರೆ. ಅಲ್ಲೂ ಕೂಡ ಮಾಜಿ ಸಂಸದರಾದ, ಮಾಜಿ ಸಚಿವರಾದ ಪುಟ್ಟರಾಜ್ ಅವರು ಇದ್ದಾರೆ. ನಂತರ DC ತಮ್ಮಣ್ಣವರು ಇದ್ದಾರೆ. ನಾಗಮಂಗಲದ ಸುರೇಶ್ ಗೌಡರು ಕೂಡ ಇದ್ದಾರೆ. 3 ಆಕಾಂಕ್ಷಿ ಅಭ್ಯರ್ಥಿಗಳು ಇದ್ದಾರೆ. ಅದರಲ್ಲಿ ಬಹುತೇಕವಾಗಿ ಪುಟ್ಟರಾಜು ಅವರಿಗೆ ಕನ್ಫರ್ಮ್ ಆಗೋ ಇದರಲ್ಲಿ ಇದೆ. ಕೋಲಾರಲ್ಲೂ ಕೂಡ 3-4 ಜನ ಆಕಾಂಕ್ಷಿಗಳು ಇದ್ದಾರೆ. ಅಲ್ಲೂ ಕೂಡ ಕಳೆದ ಬಾರಿ
ಬಂಗಾರಪೇಟೆ ಕ್ಷೇತ್ರದಿಂದ ಪರಾಜಿತಗೊಂಡ ಅಭ್ಯರ್ಥಿ ಮಲೇಶ್ ಬಾಬು ಅವರು ಇದ್ದಾರೆ, ಅವರು ನಂತರ ಸಮೃದ್ಧಿ ಮಂಜುನಾಥ್ ಅವರು ಇದ್ದಾರೆ, ಆಗ ಇವರು ನಿಸರ್ಗ ನಾರಾಯಣ ಸ್ವಾಮಿ ಕೂಡ ರೇಸಲ್ಲಿದ್ದಾರೆ. 3 ಜನ ಆಕಾಂಕ್ಷಿ ಅಭ್ಯರ್ಥಿಗಳಿದ್ದಾರೆ. ಅಲ್ಲೂ ಕೂಡ ಒಬ್ಬ ಅಭ್ಯರ್ಥಿದು ಫೈನಲ್ ಆಗೋ ಹಂತದಲ್ಲಿದೆ. ಖಂಡಿತ 3 ಕ್ಷೇತ್ರಗಳಲ್ಲೂ ನಮ್ಮ ಪ್ರಾಬಲ್ಯ ಇದೆ. 3 ಕ್ಷೇತ್ರದಲ್ಲೂ ಇನ್ನೊಂದು 2-3 ದಿನದಲ್ಲಿ ಅಭ್ಯರ್ಥಿ ಘೋಷಣೆ ಮಾಡಿದ ನಂತರ ಖಂಡಿತ ನಾವು ಏನು ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧಕ ಬಾಧಕಗಳು ಇದೆಯೋ, ಈಗಾಗಲೇ ಸಭೆಗಳು ಕಳೆದ 1-2 ತಿಂಗಳಿಂದನೂ ನಡೀತಾ ಬಂದಿದೆ. ಖಂಡಿತವಾಗ್ಲೂ ನಾವು ಗೆಲ್ಲೋ ಕಡೆ ಏನು ಎನ್ ಡಿ ಎ ಭಾಗ ಆಗಿದ್ದೀವಿ. 28 ಕ್ಷೇತ್ರಗಳು ಕೂಡ ಕರ್ನಾಟಕದಲ್ಲಿ ಈ ಬಾರಿ ಗೆಲ್ತೀವಿ. ಈಗ ಮತ್ತೊಂದು ವಿಚಾರ, ಈಗ ಏನೇ ಡಿಸೈಡ್ ಮಾಡಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿ ಡಿಸೈಡ್ ಮಾಡಬೇಕಾಗಿದೆ, ಆಯ್ತಾ? ಬಿಜೆಪಿಯ ಮನೆ ಬಾಗ್ಲನ್ನ ತಟ್ಟುವಂತ ಪರಿಸ್ಥಿತಿ ಈಗ ಸದ್ಯ JDSಗಿದೆ. ಇದೆಲ್ಲದರ ನಡುವೆ ಇವತ್ತು ಕಾರ್ಯಕರ್ತರ ಅಸಮಾಧಾನ ಹೊರ ಹಾಕಿದ್ದಾರೆ. ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರ ಮನಸ್ಸಲ್ಲೂ ಕೂಡ ಒಂದಷ್ಟು ಬೇಸರ ಇದ್ದೇ ಇದೆ ಈ ಮೈತ್ರಿ ವಿಚಾರವಾಗಿ. ಆದ್ರೆ ಏನೋ ಮಾಡಿದಂತ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಯಾಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಶಕ್ತಿ JDS ಗಿಲ್ವಾ? ಇಲ್ಲ, ಅಭ್ಯರ್ಥಿಗಳು ಆಯ್ಕೆ ಮಾಡೋದು JDS. ಕುಮಾರಣ್ಣವರೇ ಕೋರ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲೇ ತೀರ್ಮಾನ ಆಗುತ್ತೆ, ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೈಕಮಾಂಡ್ ನಾಯಕರ ಬಳಿ ಚರ್ಚೆ ಆಗೋದು ಇದೆಲ್ಲ ಸಹಜನೇ. ಹಾಗಾಗಿ ಹಲವು ಬಾರಿ ಚರ್ಚೆ ಆಗಿದೆ. ಖಂಡಿತವಾಗ್ಲೂ ನಮಗೆ 5 ಕ್ಷೇತ್ರ ಹೇಳಿದ್ರು, ಅಂಥದ್ರಲ್ಲಿ 3ಕ್ಕೆ ನಾವೇ ಸೀಮಿತ ಆಗಿದ್ದೀವಿ ಪ್ರಾಬಲ್ಯ ಇರುವಂಥದ್ದು. ಆ 3 ಕ್ಷೇತ್ರದಲ್ಲಿ ನಾವು ಅಭ್ಯರ್ಥಿಗಳನ್ನ ಅನೌನ್ಸ್ ಖಂಡಿತವಾಗ್ಲೂ ಇಷ್ಟರಲ್ಲೇ ಮಾಡ್ತೀವಿ. ಆಮೇಲೆ ಆ 3 ಕ್ಷೇತ್ರನೂ ಕೂಡ ಜನರ ಬೆಂಬಲ ನಮಗಿದೆ. ಅಲ್ಲಿ ಮತದಾರರು ಖಂಡಿತವಾಗ್ಲೂ ಈ ಬಾರಿ ಬೆಂಬಲಿಸ್ತಾರೆ. ಎಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು ಉರಿ ಹುಮ್ಮಸ್ಸಿನಿಂದ ಕೆಲಸ ಆಗಲೇ ಶುರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಓಕೆ, ಚರ್ಚೆ ಮಾಡ್ತೀನಿ ನಿಮ್ಮ ಜೊತೆಗೆ. ಗೋಪಾಲ್ ಕೃಷ್ಣ ಅವರು ಕಾಂಗ್ರೆಸ್ ವಕ್ತಾರ ಇದ್ದಾರೆ ನಮ್ಮ ಜೊತೆಗೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೊದಲನೇ ಪ್ರಶ್ನೆ ಏನಂದ್ರೆ, ವಿಧಾನಸಭಾ ಚುನಾವಣೆಯಲ್ಲಿ 135 ಸ್ಥಾನಗಳನ್ನ ಗೆದ್ದು ಭರ್ಜರಿ ಗೆಲುವನ್ನ ಸಾಧಿಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಗೆ ಯಾಕೆ ಅಭ್ಯರ್ಥಿಗಳು ಕೊರತೆ ಕಾಡ್ತಾ ಇದೆ? ಕಾದು ನೋಡುವ ತಂತ್ರಕ್ಕೆ ಯಾಕೆ ಮೊರೆ ಹೋಗಿದ್ದೀರಿ? ಬಿಜೆಪಿ ಅವರು ಬೇಡ ಅಂತ ಬಿಟ್ಟ ಅಭ್ಯರ್ಥಿಗಳಿಗೆ ಯಾಕೆ ಗಾಳ ಹಾಕ್ತಾ ಇದ್ದೀರಿ? ಇಲ್ಲ, ಆ ಥರದ ಯಾವುದೇ ವಿಚಾರಗಳಿಲ್ಲ. ನಾವು ಈ ಬಾರಿ ಭಾಳ ಸ್ಪಷ್ಟ ಇದೆ, ಸರಿಯಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಒಂದಷ್ಟು ನಿಧಾನ ಆದರೂ ಕೂಡ ಯೋಗ್ಯ ಅಭ್ಯರ್ಥಿಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ಗೆಲುವು ನಮ್ಮ ರಾಜ್ಯದ ಗೆಲುವಿದೆಯಲ್ಲ, ಅದು ದೇಶದ ದಿಕ್ಕನ್ನು ಬದಲಾಯಿಸುತ್ತೆ. ಸೊ ಅವಸರ ಮಾಡ್ಕೊಂಡು ಅಪಘಾತ ಮಾಡ್ಕೊಳ್ಳೋದು ಬೇಡ ಅನ್ನೋದು ನಮ್ದು ಸ್ಪಷ್ಟ ಇದೆ, ನಿಲುವಿದೆ. ಅಂದ್ರೆ ಯೋಗ್ಯ ಅಭ್ಯರ್ಥಿಗಳು ಕಾಂಗ್ರೆಸ್ನಲ್ಲಿ ಇಲ್ವಾ? ಅಲ್ಲ, ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಅವಸರ ಮಾಡಿಕೊಂಡು ತೊಂದರೆಗೆ ಸಿಗಾಕೊಳ್ಳೋದಕ್ಕಿಂತ ಒಂದಷ್ಟು ಚರ್ಚೆಗಳನ್ನು, ನಮ್ಮದು ಡೆಮೊಕ್ರೆಟಿಕ್ ಪಾರ್ಟಿ ಆಗಿರೋದ್ರಿಂದ ಎಲ್ಲಿ ನ್ಯೂನ್ಯತೆಗಳಿದ್ದಾವೆ, ಎಲ್ಲಿ ಸರಿ ಇದೆ, ಯಾವ ಅಭ್ಯರ್ಥಿಯನ್ನು ತೆಗೆದುಕೊಂಡ್ರೆ ಗೆಲುವಿಗೆ ಹತ್ರ ಆಗ್ತೀವಿ, ಸನಿ ಆಗ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಹಾಗಾಗಿ ಪ್ರತಿಯೊಂದು ವಿಚಾರಗಳನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ಒಳ್ಳೆ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡುವಂತ ಪ್ರಕ್ರಿಯೆಯಲ್ಲಿ ನಾವು ತೊಡ್ಕೊಂಡಿದ್ದೀವಿ. ಬಿಜೆಪಿ ಆಲ್ರೆಡಿ 2 ಪಟ್ಟಿಗಳನ್ನ ರಿಲೀಸ್ ಮಾಡಿ, ಅದು ಪಟ್ಟಿ ಈಗ ನೋಡಿ ಕಾಂಗ್ರೆಸ್ ಇಂದ ಇನ್ನೊಂದು ಲಿಸ್ಟ್ ಅನ್ನ ಬಿಡುಗಡೆ. ಇಲ್ಲ, ಅದ್ರ ಬಗ್ಗೆ ನೀವು ಇಲ್ಲ, ನನಗೆ ಮಾಧ್ಯಮಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಚುನಾವಣೆ ಅನ್ನೋದು ಒಂದು ಬೇರೆ ರೀತಿಯದ್ದೆಲ್ಲ ಸಾಗುತ್ತೆ. ಚುನಾವಣೆ ಅಂತ ಹೇಳಿದ್ರೆ ತಲೆ ಸರಿ ಇದೆ ಅಂತೇಳಿ ಕಲ್ಲಿಗೆ ಹೋಗಿ ಚಚ್ಕೊಳ್ಳುವಂಥದ್ದಲ್ಲ. ಸೊ ಈ ಚುನಾವಣೆ ಕೇವಲ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಲ್ಲ, ಇದು ಭಾರತದ ಪ್ರಜೆಗಳ ಭಾರತದ ಪ್ರಜೆಗಳ ಉದ್ಧಾರವನ್ನ ಬಯಸಿದಂತ ಜನರು ಮತ್ತೆ ಪಕ್ಷಗಳು ವಿವೇಕ ಮತ್ತು ವಿವೇಚನೆಯಿಂದ ನಿಧಾನಕ್ಕಾದರೂ ಪರವಾಗಿಲ್ಲ, ಒಳ್ಳೆ ಯೋಗ್ಯ ಅಭ್ಯರ್ಥಿಗಳನ್ನು ಹುಡ್ಕೊಳ್ಬೇಕು, ಮತ್ತೆ ಸರಿಯಾದ ಅಭ್ಯರ್ಥಿಗಳನ್ನು ಹುಡ್ಕೊಳ್ಬೇಕು. ಗೆಲುವು ಸಿಗುವಂತ ಗೆಲುವಿಗೆ ಕಾರಣರಾಗತಕ್ಕಂಥ ಜನರನ್ನ ಹುಡ್ಕೊಳ್ಬೇಕು, ಮತ್ತೆ ಗೆಲುವು ಕಾಣಬೇಕು. ಅದು ಇಂಪಾರ್ಟೆಂಟ್ ಆಗಿರೋದು. ಸೊ ಹಾಗಾಗಿ ಒಂದಷ್ಟು ವಿಮರ್ಶೆಗಳು, ಚರ್ಚೆಗಳು ನಡೀತಾ ಇದ್ದಾವೆ. ಪಟ್ಟಿ ರೆಡಿ ಇದೆ. ಒಂದಷ್ಟು ಚಿಕ್ಕ ಪುಟ್ಟ ಸದಾನಂದ ಗೌಡ್ರು ಏನ್ ಆನ್ಸರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ 2ನೇ ಪಟ್ಟಿ ರಿಲೀಸ್ ಮಾಡೋದಕ್ಕೆ ವೇಟ್ ಮಾಡಿ. ಇಲ್ಲ, ಹಾಗೇನಿಲ್ಲ. ಈಗ ಆಲ್ರೆಡಿ ನಮ್ಗೆ ಈ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರದಲ್ಲಿ ತುಂಬಾ ಅಭ್ಯರ್ಥಿಗಳಿದ್ದಾರೆ, ಆ ತರದಿಲ್ಲ. ಈಗ ಏನು ಅಂತ ಹೇಳಿದ್ರೆ, ಅವ್ರೊಬ್ಬ ಮಾಜಿ ಅಲ್ಲಿ ಅಭ್ಯರ್ಥಿಗಳು ಇದ್ರೂ ಕೂಡ ಸದಾನಂದ ಗೌಡ್ರಿಗೆ ನಿಮ್ಮ DC ಈಗ ನಿಮ್ಗೆ ಒಂದೊಂದು ಮತ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಈಗ ಯಾವುದೇ ರಾಜಕೀಯ ಪಕ್ಷ ಒಂದು ಬಂಡಾಯದ ಲಾಭವನ್ನು ಅಥವಾ ಬೇರೆ ಪಕ್ಷದಲ್ಲಿ ಅವರಿಗೆ ಭ್ರಮನಿರಸನಗೊಂಡು ಆ ಪಕ್ಷ ಅವರು ಚೆನ್ನಾಗಿ ನಡೆಸ್ಕೊಳ್ಳದೆ ಇದ್ದಾಗ ನಾವು ಅವರನ್ನು ತೆಗೆದುಕೊಂಡ್ರೆ ಅಥವಾ ಬಂದರೆ ನಮಗೊಂದಷ್ಟು ಬಲ ಸಿಗುತ್ತೆ ಅನ್ನೋದ್ರಿಂದ ಪ್ರತಿಯೊಂದು ಪಕ್ಷಗಳು ಮಾಡ್ತವೆ. ನಾವು ಅದೇ ರೀತಿಯಲ್ಲಿ ಕಾರ್ಯ ನಿಮ್ಮಲ್ಲಿರುವಂತಹ ಅಭ್ಯರ್ಥಿಗಳನ್ನ ಪಕ್ಕಕ್ಕಿಟ್ಟು ಈಗ ನೀವು
ಇಡೀ ಈಗ ನೀವು ನಮ್ಮ ಪೂರ್ಣ ಲಿಸ್ಟ್ ಬಂದ ಮೇಲೆ ಎಲ್ಲರೂ ಕೂಡ ಕಾಂಗ್ರೆಸ್ಸಿಗರೇ ಆಗಿರ್ತಾರೆ. ಕಾಂಗ್ರೆಸ್ಸಿಗರಿಗೆ ನಮ್ಮ ಮೊದಲನೇ ಆದ್ಯತೆ ಇರ್ತದೆ. ಮತ್ತೆ ಗೆಲುವಿಗೆ ಅತ್ಯಂತ ಸನಿಹದಲ್ಲಿದ್ದರೆ ಅವ್ರಿಗೆ ಒಂದಷ್ಟು ಮನ್ನಣೆ ಸಿಗುವಂಥ ಚಾನ್ಸಸ್ ಕೂಡ ಇರ್ತದೆ. ಅದನ್ನು ಬಿಟ್ಟು ಮತ್ತೇನೇನಿರೋದಿಲ್ಲ. ಓಕೆ, ಇದೇ ಈ ಬಂಡಾಯದ